ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. GPSTR PSTR ಹೊಸ ಅಪ್ಡೇಟ್ ಕೂಡ ಬಂದಿದೆ. ನಿಮಗೆ ಹೊಸ ಬದಲಾವಣೆ ಕೂಡ ಮಾಡಿದ್ದಾರೆ. ದಶಕದ ಹಳೆ ನಿಯಮ ಕೂಡ ತಿದ್ದುಪಡಿ ಮಾಡಿದ್ದಾರೆ. ನೀವು ಶಿಕ್ಷಕರು ಆಗಿದ್ದರೆ, ಶಿಕ್ಷಕರ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ, ನಿಮಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನೇಮಕಾತಿ ಕುರಿತಾಗಿರುತ್ತೆ, ಅಥವಾ ನೀವು ನೆಕ್ಸ್ಟ್ ಶಿಕ್ಷಕರಾಗಿ ಹೋದ್ರೆ ನಿಮಗೂ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಮತ್ತೆ ನಿಮಗೆ ಸೀಟ್ಗಳಲ್ಲಿ ಕೂಡ ನಿಮಗೆ ಸಹಾಯ ಆಗುತ್ತೆ. ನೋಡೋಣ ಬನ್ನಿ. ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಕರಿಗೆ ಈಗ ಹೊಸ ನಿಯಮ ಕೂಡ ಮಾಡಿದ್ದಾರೆ. ಶಿಕ್ಷಕರಿಗೆ ಬಡ್ತಿ ಪಡೆಯೋದಕ್ಕೆ ಹೊಸ ಅವಕಾಶ ಕೂಡ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ಬದಲಾವಣೆಗೆ ಸರ್ಕಾರ ತಿದ್ದುಪಡಿ ಮಾಡ್ಕೊಳ್ತಾ ಇದೆ. ಹಳೆ ನಿಯಮ ಕೂಡ ಇರೋದಿಲ್ಲ, ತಿದ್ದುಪಡಿ ಕೂಡ ಮಾಡ್ತಾ ಇದ್ದಾರೆ. ಹೊಸ ನಿಯಮ ಜಾರಿಗೆ ಬಂದ್ರೆ ನಿಮಗೆ 1ರಿಂದ 5ನೇ ತರಗತಿ ಮತ್ತು 6ರಿಂದ 8ನೇ ತರಗತಿ ಶಿಕ್ಷಕರಿಗೆ ಬಡ್ತಿಗೆ ಅವಕಾಶ ಸಿಗ್ತದೆ. ಪ್ರತಿ 3 ಮುಖ್ಯೋಪಾಧ್ಯಾಯ ಹುದ್ದೆಗಳಲ್ಲಿ ಮೊದಲ 2 ಸ್ಥಾನಗಳನ್ನು PST ಕೊಡ್ತಾರಂತೆ. ನಂತರ 1 ಸ್ಥಾನವನ್ನು GPT ಶಿಕ್ಷಕರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದುವರೆಗೂ ನಿಮಗೆ 6ರಿಂದ 8 ತರಗತಿ ಶಿಕ್ಷಕರಿಗೆ ಪ್ರಮೋಷನ್ ಅವಕಾಶ ಇರಲಿಲ್ಲ. 6 to 8 ಅದೇ ರೀತಿ ಪ್ರಮೋಷನ್ ಇರಲಿಲ್ಲ. ಗುಡ್ ನ್ಯೂಸ್, ನಿಮಗೆ ಯಾರೆಲ್ಲ ಇದ್ರೆ ಅವರಿಗೆ PSTR ಅವರಿಗೆ ಲೈಕ್ GPSTR ಅವರಿಗೆ ಇತ್ತು. ಬಟ್ ಈಗ 2 ಕೊಡ್ತಾರಂತ ಮಾಹಿತಿ ಬಂದಿದೆ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಔಟ್ ಆಫ್ 3 ಇದೆ ಅಂದ್ರೆ 2 ಬಂದ್ಬಿಟ್ಟು PST ಕೊಡ್ತಾರಂತೆ, 1 ಸ್ಥಾನ GPT ಕೊಡ್ತಾರ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್. ಮತ್ತೆ ನಿಮಗೆ ಹೆಚ್ಚು ವೇಕೆನ್ಸಿ ಕೂಡ ಉಳಿತದೆ ಪ್ರಮೋಷನ್ಸ್ ಕೊಟ್ರೆ. ಅದು ಕೂಡ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಇಂಡೈರೆಕ್ಟ್ ಆಗಿ ನಿಮಗೆ ಸಹಾಯ ಆಗುತ್ತೆ. ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಪಡೆಯಲು ನಿಮಗೆ ಶಿಕ್ಷಣ ಇಲಾಖೆಯ ಬಂದ್ಬಿಟ್ಟು ಕನಿಷ್ಠ 12 ವರ್ಷ ಸೇವಾ ಕಡ್ಡಾಯ ಆಗಿರುತ್ತೆ. ಕನಿಷ್ಠ ಸೇವಾ ನಿಯಮ ಬಂದ್ಬಿಟ್ಟು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಅಂದ್ರೆ 1ರಿಂದ 5ನೇ ತರಗತಿಗೆಲ್ಲ ಟೀಚ್ ಕೂಡ ಮಾಡ್ತಾರೆ ಅವರಿಗೆ, ಶಿಕ್ಷಕರಿಗೆ, ಮತ್ತೆ 6ರಿಂದ 8ನೇ ತರಗತಿಗೆಲ್ಲ ಟೀಚ್ ಮಾಡ್ತಾರೆ ಅವರಿಗೆ. ಸಮಾನವಾಗಿ ಇಬ್ಬರು ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಬಡ್ತಿ ನಿರಾಕರಣೆ ಕೂಡ ಮಾಡಿದ್ರೆ ಆ ಅವಕಾಶ ಬಂದ್ಬಿಟ್ಟು ಬೇರೆಯವರಿಗೆ, ನಿಮಗೆ ಜ್ಯೇಷ್ಠತೆ ಆಧಾರದ ಮೇಲೆ ಬೇರೆಯವರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಿನಿಮಮ್ 12 ಇಯರ್ಸ್ ನಿಮಗೆ ಮೈನಾರಿಟಿ ಆಗಿರಬೇಕಾಗುತ್ತೆ. ಆಗ ನಿಮಗೆ GPSTR PSTR ಇಬ್ಬರಿಗೂ ಕೂಡ ನಿಮಗೆ ಬಡ್ತಿ ನೀಡ್ತಾರೆ. ನಿಮಗೆ ಗೊತ್ತಿರೋಗೆ ಔಟ್ ಆಫ್ 3 1 ಬಂದ್ಬಿಟ್ಟು GPSTR, ಇನ್ನು 2 ಬಂದ್ಬಿಟ್ಟು PSTR ಗೆ ನಿಮಗೆ ಬಡ್ತಿ ನೀಡ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. ನಿಮಗೆ ಇನ್ ಕೇಸ್ ಆಕ್ಷೇಪಣೆ ಸಲ್ಲಿಸಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮ 1967ಕ್ಕೆ ತಿದ್ದುಪಡಿ ತರಲು ಸರ್ಕಾರ ನಿಯಮ ರೂಪಿಸಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳಲ್ಲಿ ತಿದ್ದುಪಡಿ ಕೂಡ ಮಾಡಿದ್ದಾರೆ, ಮರುನಾಮಕರಣ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಸುವವರು ನಿಮಗೆ ಜನವರಿ 21ರಿಂದ 15 ದಿನಗಳ ಕಾಲಾವಕಾಶ ಕೂಡ ಇದೆ. 15 ದಿನಗಳವರೆಗೂ ನೀವು ಆಕ್ಷೇಪಣೆ ಸಲ್ಲಿಸಬಹುದು. ಸಾರ್ವಜನಿಕರು ಲಿಖಿತವಾಗಿ ನೀವು ಸಲ್ಲಿಸಬಹುದಾಗಿರುತ್ತೆ, ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ. ಮಾತ್ರ EDAS ಅಂತ ಹೇಳಿ ಹೊಸ ತಂತ್ರಜ್ಞಾನ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ನಿಮಗೆ ಹೆಸರು ಇದೆಯಾ ಅಂತ ಖಚಿತಪಡಿಸಬೇಕು. ಬಡ್ತಿ ನಿರಾಕರಣೆ ಮಾಡಿದ್ರೆ ನಿಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಮುಂದೆ ನಿಮಗೆ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ನೀಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ GPSTR PSTR ಈ ರೀತಿ ಹೊಸದು ಮಾಡಿರೋ ಕಾರಣ ನಿಮಗೆ ಸಹಾಯ ಆಗುತ್ತೆ. GPSTR ಅವರಿಗೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ PSTR ಅವರಿಗೆ ಸಹಾಯ ಆಗುತ್ತೆ. ಈ ರೀತಿ ನಿಯಮ ತಂದಿದ್ದಾರೆ. ನಾವು ಬಡ್ತಿ ಕೂಡ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ನಾವು ನೇಮಕಾತಿಯನ್ನ ನಮಗೆ ಆದ್ಯತೆ ಮೇರೆಗೆ ನಾವು ಮಾಡ್ತೀವಿ, ಆದಷ್ಟು ಬೇಗ ನಾವು ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೆಟ್. ಥ್ಯಾಂಕ್ ಯು.